ನಮಸ್ಕಾರ. ಗುಜರಾತ್ ವಿರುದ್ಧ ಗೆದ್ದು WPL ಫೈನಲ್ ಗೇರಿತು ಮುಂಬೈ. ವಿಶ್ವ ದಾಖಲೆ ನಿರ್ಮಿಸಿತು ಎಂಐ ತಂಡ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ಮತ್ತು ಎಂಐ ನಡುವಿನ WPL ಸೆಮಿಫೈನಲ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಮುಂಬೈನ ಬ್ರುಬೋನ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಪ್ರೀಮಿಯರ್ ಲೀಗ್ನ 3ನೇ ಆವೃತ್ತಿಯ ಸೆಮಿಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಮತ್ತು ಗುಜರಾತ್ ಜೈಂಟ್ಸ್ ತಂಡವನ್ನು ಮಣಿಸಿ 2ನೇ ಬಾರಿ WPL ಫೈನಲ್ಗೇರಿದೆ. ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡ 20 ಓವರ್ಗಳಲ್ಲಿ 213 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದಂತಹ ಗುಜರಾತ್ ಜೈಂಟ್ಸ್ ತಂಡ ಸ್ಕೋರ್ ಬೋರ್ಡ್ನ ಒತ್ತಡಕ್ಕೆ ಸಿಲುಕಿ ನಿಯಮಿತ ಅಂತರದಲ್ಲಿ ವಿಕೆಟ್ಗಳನ್ನು ಕೈಚೆಲ್ಲುವ ಮೂಲಕ 166 ರನ್ಗಳಿಗೆ ಆಲ್ಔಟ್ ಆಯಿತು. ಇದೀಗ ಶನಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ 2 ಬಾರಿಯ ರನ್ನರ್ ಅಪ್ ಆಗಿರತಕ್ಕಂಥ ಬಲಿಷ್ಠ ಡೆಲ್ಲಿ ತಂಡವನ್ನು ಎದುರಿಸಲಿದೆ. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಹೇಲಿ ಮ್ಯಾಥ್ಯೂಸ್ ಮತ್ತು ನ್ಯಾಟ್ ಸ್ಕ್ರೀವರ್ ಬ್ರೆಂಡ್ ಅವರ ಶತಕದ ಪಾಲುದಾರಿಕೆಯಿಂದಾಗಿ ನಿಗದಿತ 20 ಓವರ್ಗಳಲ್ಲಿ ಬರೋಬ್ಬರಿ 213 ರನ್ ಕಲೆ ಹಾಕಿತು. ಇದು ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ದಾಖಲಾದ 3ನೇ ಅತಿ ಹೆಚ್ಚು ಮೊದಲ ಇನ್ನಿಂಗ್ಸ್ನ ಸ್ಕೋರ್ ಎಂಬ ದಾಖಲೆಯನ್ನ ಬರೆಯಿತು. ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲಿಮಿನೇಟರ್ ಪಂದ್ಯವನ್ನು ಆಡುತ್ತಿದ್ದ ಗುಜರಾತ್ ತಂಡಕ್ಕೆ ಮುಂಬೈನ ಹೇಲಿ ಮತ್ತು ಬ್ರಂಡ್ ತಲೆನೋವಾಗಿ ಪರಿಣಮಿಸಿದರು. ಇವರಿಬ್ಬರ ನಡುವೆ 133 ರನ್ಗಳ ಜೊತೆಯಾಟವೂ ಕೂಡ ಕಂಡುಬಂದಿತು. ಮುಂಬೈ ತಂಡವು 5ನೇ ಓವರ್ನಲ್ಲಿ 26 ರನ್ಗಳಿಗೆ ತನ್ನ ಮೊದಲ ವಿಕೆಟ್ ಕಳೆದುಕೊಂಡಿತು. ಇದಾದ ನಂತರ ಮ್ಯಾಥ್ಯೂಸ್ ಜೊತೆಯಾದ ಇಂಗ್ಲೆಂಡ್ನ ಆಲ್ರೌಂಡರ್ ಬ್ರಂಡ್ ಮೈದಾನದ ತುಂಬಾ ಬೌಂಡರಿಗಳ ಮಳೆಗೈದರು. ಇವರಿಬ್ಬರು ಜೊತೆಯಾಗಿ ಸ್ಕೋರ್ ಅನ್ನು 150ಕ್ಕೆ ದಾಟಿಸಿದರು. ಈ ವೇಳೆ ಹೇಲಿ ಮ್ಯಾಥ್ಯೂಸ್ 50 ಎಸೆತಗಳಲ್ಲಿ 77 ರನ್ ಗಳಿಸಿದರೆ ನಾಟ್ ಸ್ಕ್ರೀವರ್ ಬ್ರಂಡ್ 41 ಎಸೆತಗಳಲ್ಲಿ 77 ರನ್ ಗಳಿಸಿದರು. ಅವರಲ್ಲದೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಕೂಡ ಕೊನೆಯಲ್ಲಿ 6ಗಳ ಮಳೆಗರೆದರು. ಕೇವಲ 12 ಎಸೆತಗಳಲ್ಲಿ 300 ಸ್ಟ್ರೈಕ್ ರೇಟ್ ನಲ್ಲಿ 36 ರನ್ ಗಳಿಸಿದರು. ಇತ್ತ ಗುಜರಾತ್ ತಂಡದ ಪರ ಡ್ಯಾನಿಯಲ್ ಗಿಬ್ಸನ್ 2 ವಿಕೆಟ್ ಮತ್ತು ಕಾಶ್ವಿ ಗೌತಮ್ 1 ವಿಕೆಟ್ ಪಡೆದುಕೊಂಡರು. ಮುಂಬೈ ನೀಡಿದ 213 ರನ್ಗಳ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ. ಆರಂಭಿಕ ಆಟಗಾರ್ತಿ ಬೆತ್ ಮೂನಿ 6 ರನ್ ಗಳಿಸಿ ಸುಸ್ತಾದರೆ ಹಾರ್ಲಿನ್ ಡಿಯೋಲ್ ಕೂಡ ಇಲ್ಲದ ರನ್ ಕದಿಯಲು ಹೋಗಿ 8 ರನ್ಗಳಿಗೆ ರನ್ಔಟ್ ಆದರು. ನಾಯಕಿ ಆಶ್ಲಿ ಗಾರ್ಡನ್ ಕೂಡ ನಿರಾಸೆ ಮೂಡಿಸಿ 8 ರನ್ಗಳಿಗೆ ಬ್ಯಾಟ್ ಎತ್ತಿಟ್ಟರು. ತಂಡದ ಪರ ಡ್ಯಾನಿಯಲ್ ಗಿಬ್ಸನ್ 34 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಫೂಬೋ ಫಿಲ್ಸನ್ 31 ರನ್ ಮತ್ತು ಭಾರತಿ ಪುಲ್ವಾಮಿ 30 ರನ್ಗಳ ಇನ್ನಿಂಗ್ಸ್ ಆಡಿದರು. ಸ್ನೇಹಿತರೆ, ಉಳಿದಂತೆ ಮತ್ಯಾರಿಂದಲೂ 20ಕ್ಕಿಂತ ಹೆಚ್ಚು ರನ್ ಗಳಿಸಲು ಸಾಧ್ಯವಾಗಲಿಲ್ಲ. ಮುಂಬೈ ಪರ ಬೌಲಿಂಗ್ ನಲ್ಲಿ ಮಿಂಚಿದ ಹೇಲಿ ಮ್ಯಾಥ್ಯೂಸ್ 3 ವಿಕೆಟ್ ಪಡೆದರು. ಅಮೆಲಿಯಾ ಕೇರಿ 2 ವಿಕೆಟ್ ಪಡೆದರೆ ಶಬ್ನಿನ್ ಇಸ್ಮಾಯಿಲ್ ಮತ್ತು ನ್ಯಾಟ್ ಸ್ಕ್ರೀವರ್ ಬ್ರೆಂಡ್ ತಲಾ 1 ವಿಕೆಟ್ ಪಡೆಯುವ ಮೂಲಕ ಗುಜರಾತ್ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದರೊಂದಿಗೆ ದಾಖಲೆಯ 2ನೇ ಬಾರಿ ಮುಂಬೈ ತಂಡ ಫೈನಲ್ಗೆ ಎಂಟ್ರಿ ನೀಡಿದೆ. ಸ್ನೇಹಿತರೆ, ನೋಡುದಲ್ಲ, ಗುಜರಾತ್ ಮತ್ತು ಮುಂಬೈ ನಡುವಿನ WPL ಸೆಮಿಫೈನಲ್ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.